ಈಗೇನು ಮಾತಾಡೋಕ್ಕೆ ಹೋಗಬೇಡ, ಸುಮ್ಮನೆ ನಿಂತ್ಕೋ. ಮಹೇಶಂಗೇನಾದರೂ ಗೊತ್ತಾದರೆ ಕಿರ್ಚಾಡ್ಬಿಡ್ತಾನೆ. ನಾನು ಹೇಳೋ ಮೊದಲೇ ಇದು ಅನ್ಯಾಯ ಅಂತ ಗೊತ್ತಾಗಿದೆ ತಾನೆ? ನಿಮ್ಗಷ್ಟೇ ಅಲ್ಲ, ಎಲ್ರಿಗೂ ಗೊತ್ತು ಅಂತ ಅನ್ಕೋತೀನಿ. ನಿಜ ಅಲ್ವಾ ಅಜ್ಜಿ? ಅವನ್ನ ನೋಡಿದ್ರೇ ಗೊತ್ತಾಗುತ್ತೆ ಕಣೋ ಅವ್ನು ಕುಡುಕ ಅಂತ. ಅದರಲ್ಲಿ ಏನು ವಿಶೇಷ? ಕುಡ್ಕ ಅಂತ ಗೊತ್ತು, ಅದೇ ಕಳ್ಳ ಅಂತ ಗೊತ್ತಿಲ್ಲ ಅಲ್ವಾ? ಎನಿವೆ, ನೀವು ಯಾವುದೇ ಕಾರಣಕ್ಕೂ ಎಂಗೇಜ್ಮೆಂಟ್ ನಿಲ್ಸಲ್ಲ. ಸೋ ಸ್ಯಾಡ್ ಅಜ್ಜಿ. ಗಂಡು ಹೆಣ್ಣು ಆರ ಬದಲಾಯಿಸ್ಕೊಳ್ಳಿ. ಹಳೆ ಅಂದರೆ ಮಾಲೆ ಹಾಕಿ ಅಲ್ಲಿ ಅಲ್ಲಿ ಅರದ್ನವ್ರೆ, ನೈಟಿ ತೊಗೊಂಡಿರೋದು ನಾನು, ನೀವು ಹಾರ ಇರ್ಬೇಕಾಗ್ತಿಲ್ವಾ? ಆರಾಧನಾ, ಹಾರ ಹಾಕು. ಈ ಮದುವೆ ನೋಡಿದ್ರೆ ತಲೆಗಳು ಉರುಳು ಹೋಗುತ್ತೆ. ಅಮ್ಮೋ, ಸಾರಿ. ಅಮಲಾ, ನೀನಿಲ್ಲಿ? ಯಾಕೆ ಬರಬಾರ್ದಾ? ಇಷ್ಟು ವರ್ಷ ಆದಮೇಲೆ ನೋಡೋಕೆ ಬಂದಿದೆಯಲ್ಲ, ಅದಕ್ಕೆ ಕೇಳಿದೆ. ಇವಾಗ ಇದ್ದಕ್ಕಿದ್ದಾಗೆ ಏನೋ ನೆನಪಾಗಿರ್ಬೇಕು. ನಾನು ನಿನ್ನನ್ನು ನೋಡಬೇಕು ಅಂತ ಬರಲಿಲ್ಲ, ಟೀ ಕುಡಿಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಈ ನಾಗೇಂದ್ರನ ಮನೆ ಟೀ ನೆನಪಾಗಿದೆ ಅಂದರೆ ಬೆಂಗಳೂರಲ್ಲಿ ಎಲ್ಲ ಕಡೆ ಟೀ ಕೊಡೋದನ್ನು ಬಂದ್ ಮಾಡಿದ್ದಾರೆ ಅನಿಸುತ್ತೆ. ಪರವಾಗಿಲ್ಲ, ಏನೋ ಕೆಲಸ ಇಲ್ಲದೆ ಬರೋಳಲ್ಲ ನೀನು. ಏನೋ ಇರುತ್ತೆ, ಡೈರೆಕ್ಟಾಗಿ ಅದನ್ನೇ ಹೇಳು. ಮನೆಗೆ ಯಾರಾದರೂ ಬಂದರೆ ಟೀ ಕುಡಿತೀರಾ, ಕಾಫಿ ಕುಡಿತೀರಾ ಅಂತ ಕೇಳೋದು ವಾಡಿಕೆ. ಆದರೆ ನೀನು ನೋಡಿದ್ರೆ ನಾನಾಗ ಟೀ ಕೇಳಿದ್ರು ಕೊಡ್ತಿಲ್ವಲ್ಲ. ಸರಿ, ಟೀ ಮಾಡಿಕೊಡ್ತೀನಿ, ಇಲ್ಲೇ ಕೂತ್ಕೊ. ಯಾರನ್ನ ಯಾವಾಗ ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ಅಂತ ಯಾರು ಹೇಳಕ್ ಸಾಧ್ಯ? ಇವತ್ತು ಟೀ ಕುಡಿಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ನೀ ನನ್ನ ಹುಡ್ಕೊಂಡು ಬರ್ತೀಯ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಇದು ನನಗೆ ಸರ್ಪ್ರೈಸ್. ಆದರೂ ಎಲ್ಲದಕ್ಕೂ ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಅಂತಾರೆ. ಕಾರಣ ಇಲ್ಲದೆ ಒಂದೆಲ್ಲೇನೂ ಅಲಗಾಡಲ್ಲ. ಅಂಥದ್ರಲ್ಲಿ ನಿಂಗಿವತ್ತು ಇಲ್ಲೇ ಟೀ ಕುಡಿಬೇಕು ಅಂತ ಯಾಕೆ ಅನ್ನಿಸ್ತು? ಅದು ಇಷ್ಟು ವರ್ಷ ಆದಮೇಲೆ ನನ್ನ ಹುಡ್ಕೊಂಡು ಬಂದಿದೆಯಾ ಅಂದರೆ ಸುಮ್ಮನೆ ಅಲ್ಲ ಅಲ್ವಾ? ನಿನ್ನ ಹುಡ್ಕೊಂಡು ಬರೋ ಹಾಗೆ ಮಾಡಿದ್ದು ನಿಮ್ಮಪ್ಪ. ನಮ್ಮಪ್ಪನ? ನಿಮ್ಮ ಫ್ಯಾಮಿಲಿಗೆ ಲಾಯಲ್ ಆಗಿರೋ
ನಮ್ಮಪ್ಪ ನಿನ್ನ ಇಲ್ಲಿವರೆಗೂ ಬರೋ ಹಂಗೆ ಮಾಡಿದ್ರ? ಹೇಳು, ಏನು ವಿಷಯ? ಹೇಳದ್ನಲ್ಲ, ಟೀ ಕುಡಿಯೋಕ್ಕೆ ಅಂತ. ನಿಮ್ಮಪ್ಪ ಎಲ್ಲೆಲ್ಲೋ ಟೀ ಕುಡ್ಸೋಕೆ ನೋಡ್ತಿದ್ದಾರೆ. ಆದರೆ ನಾನು ಮನ್ಸು ಮಾಡಿದ್ರೆ ಎಲ್ಲಿ ಬೇಕಾದರೂ ಬಂದು ಟೀ ಕುಡಿಬೋದು ಅಂತ ನಿಮ್ಮಪ್ಪಂಗೆ ಗೊತ್ತಾಗ್ಬೇಕಲ್ವಾ? ಓ, ಅಂದರೆ ಇಬ್ಬರ ಮಧ್ಯೆ ದಾಳ ಆಗಿದ್ದೀನ ನಾನು? ಲೈಫ್ ಇಡೀ ಬರೀ ಇದನ್ನೇ ಮಾಡ್ಕೊಂಡು ಓಡಾಡ್ತಿದ್ಯಾ? ಅಥವಾ ಯಾವಾಗಲಾದರೂ ನಾನೇನು ತಪ್ಪು ಮಾಡಿದೆ ಅಂತ ಯೋಚನೆ ಮಾಡ್ತೀಯ? ಹೋಗಲಿ, ನಿನಗೊಂದು ಸಾರಿನೂ ನೀನು ಮಾಡಿರೋ ಪಾಪಕ್ಕೆ ಸಾರಿ ಕೇಳಬೇಕು ಅಂತ ಅನ್ನಿಸ್ಲೇ ಇಲ್ವಾ? ನಿಂದು ನಿಮ್ಮಪ್ಪಂದು ಒಂದೇ ಸಮಸ್ಯೆ, ಯಾವುದನ್ನು ಎಂಜಾಯ್ ಮಾಡೋಕ್ಕೆ ಬಿಡೋದಿಲ್ಲ. ನಿನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕಾ? ನೋ ಸಾರಿ, ನೋ ಥ್ಯಾಂಕ್ಸ್, ಇದೇ ನನ್ನ ಉತ್ತರ. ಅಯ್ಯೋ, ಈ ಸೇಟು ಬೇರೆ ಬಂದ್ಬಿಟ್ನಾ? ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಬಂದಿದ್ರೆ ಎಲ್ಲಾದರೂ ಓಡೋಗಿ ಬಚಾವಾಗ್ಬೋದಾಯ್ತಲ್ಲ. ಈಗೇನು ಮಾಡೋದು? ಇವನು ಹೇಗಾದರೂ ಯಾಮರ್ಸ್ಬೇಕಲ್ಲ. ಅಕ್ಕ, ಒಂದೇ ಒಂದು ನಿಮಿಷ. ಸೇಟು, ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ಇವತ್ತು ನನ್ನ ಹೆಂಡತಿ ಮಗಳ ನಿಶ್ಚಿತಾರ್ಥ. ಬನ್ನಿ, ಆಶೀರ್ವಾದ ಮಾಡಿ. ನಿಮ್ಮಂಥ ದೊಡ್ಡವರ ಆಶೀರ್ವಾದ ಬೇಕೇ ಬೇಕು. ನಾನು ಕರೇನ ಅನ್ಕೊಂಡೆ, ಅದು ಟೆನ್ಷನಲ್ಲಿ ಮರ್ತೋಗ್ಬಿಟ್ಟೆ. ಈ ಕಲರ್ ಆಟ ನನ್ನ ಹತ್ರ ಇಟ್ಕೋಬೇಡ. ನೀನೇನು ಅಂತ ನನಗೆ ಗೊತ್ತು. ನಿನ್ನ ಮಗಳನ್ನ ಕರಿ. ನನ್ನ ಹೆಂಡತಿ ಮಗಳು ಒಳಗಡೆ ಇದ್ದಾಳೆ. ಶಾಸ್ತ್ರ ನಡೀತಾ ಇದೆ ಮನೆಯಲ್ಲಿ, ಶುಭ ಕಾರ್ಯ. ಸೇಟು, ಇಂಥ ಟೈಮಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದೀರಲ್ಲ, ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ. ಏನಾದ್ರು ತಗೋತೀರಾ? ಕಾಫಿ ಟೀ? ತಗೊಂಡು ಹೋಗೋಕ್ಕೆ ಬಂದಿರೋದು. ಕೊಡೋದು ಕೊಟ್ಬಿಡು, ಈಗಲೇ ಹೊರಟೋಗ್ತೀನಿ. ಕೊಡೋಕ್ಕಾಗತ್ತಾ ನಿನ್ನ ಕೈಲಿ? ಇದೊಂದು ಶಾಸ್ತ್ರ ಆಗ್ಬಿಡ್ಲಿ ಸೇಟು. ನಿಮಗೆ ಕೊಡಬೇಕು ಅಂತಾನೆ ಮನೇಲಿ ತಂದಿಟ್ಟಿದ್ದೇನೆ. ಅಲ್ಲ, ಶಾಸ್ತ್ರ ನಡ್ಬೇಕಾದ್ರೆ ತಿಜೋರಿಗೆ ಓಪನ್ ಮಾಡೋದಂಗೆ ಒಂದು 5 ನಿಮಿಷ ಆಹಾರ ಬದಲಾಯಿಸ್ಕೊತಾರೆ, ಆಮೇಲೆ ಕೊಡ್ತೀನಿ. ಇಂಥ ಕತೆ ಎಷ್ಟು ಕೇಳಿಲ್ಲ ನಾನು. ಅಂದರೆ ನಿನ್ನ ಹತ್ರ ಕಾಸಿಲ್ಲ ಅಂತಾಯ್ತು. ನಿನ್ನ ಹತ್ರ ಏನು ಮಾತಾಡೋದು? ನಿನ್ನ ಮಗಳನ್ನ ಕರಿ ಅಂತ ಹೇಳದ್ನಲ್ಲ. ಆಯಿತು ಸೇಟು, ಅರ್ಧ ಗಂಟೆ ಕಾಯಕ್ಕೆ ರೆಡಿ ಇಲ್ಲ ಅಂದರೆ ಬೇಡ, ಒಂದು 5 ನಿಮಿಷ ವೆಯ್ಟ್ ಮಾಡಿ, ಅರೇಂಜ್ ಮಾಡ್ತೀನಿ. ಏಯ್, ಹೇಳಿದ್ ಕೇಳಿಸಿಲ್ವಾ ನಿನಗೆ? ನೀನು ಪೊಲೀಸ್ ಸ್ಟೇಷನಲ್ಲಿ ಇದ್ದಾಗ ನಿನ್ನನ್ನು ಬಿಡಿಸ್ಕೊಂಡು ಬರಬೇಕಾದ್ರೆ ಅವಳು ಮಾತು ಕೊಟ್ಟಿದ್ದಾಳೆ. ಈಗ ದುಡ್ಡು ಕೊಡದೆ ಎಂಗೇಜ್ಮೆಂಟ್ ಮಾಡ್ಕೋತದಾಳ. ಹಾಗೆ ಮದುವೆ ಮಾಡ್ಕೊಂಡು ಹೊರಟೋದ್ರೆ ನನ್ನ ದುಡ್ಡಿನ ಗತಿ ಏನು? ಈಗ ತಾನೇ ಮದುವೆ ಮಾಡಿದ್ದೀನಿ ಸೆಟ್ಟು. ನನ್ನ ಹತ್ರ ದುಡ್ಡಿಲ್ಲ ಅಂತ ಹೊಸ ಕತೆ ಹೊಸಿತೀಯ ನೋಡು. ನನಗೆ ನನ್ನ ದುಡ್ಡು ಬರೋವರೆಗೂ ನಾನು ಈ ಎಂಗೇಜ್ಮೆಂಟ್ ಆಗೋದಕ್ಕೆ ಬಿಡೋದಿಲ್ಲ. ಸದ್ಯ ಆ ದೇವ್ರೆ ನನ್ನ ಪ್ರಾರ್ಥನೆನ ಕೇಳಿಸ್ಕೊಂಡಿರ್ಬೇಕು. ಅಂತೂ ಯಾರೋ ಒಬ್ರು ಎಂಗೇಜ್ಮೆಂಟ್ ನಿಲ್ಸಿದಾರಲ್ಲ, ಅಷ್ಟೇ ಸಾಕು. ಹೇಳದ್ ಕೇಳಿಸ್ಲಿಲ್ವಾ? ನನ್ನ ದುಡ್ಡು ನನ್ನ ಕೈ ಸೇರದೆ ಇದ್ರೆ ಈ ಎಂಗೇಜ್ಮೆಂಟ್ ಆಗೋದಕ್ಕೆ ಬಿಡೋದಿಲ್ಲ. ನಿನಗೆ ಮರ್ಯಾದೆ ಕೊಟ್ರೆ ನನ್ನನ್ನೇ ಹೊಡೆಯೋಕೆ ಬರ್ತೀಯಾ? ನಿನ್ನಂಥವನಿಗೆ ಇದೇ ಸರಿ. ಎಲ್ಲಿ ಹುಡುಗಿ? ದುಡ್ಡು ಕೊಡೋದಕ್ಕೆ ಹೇಳೋ.
ಅಲ್ಲ ಸೇಟು, ಒಂದು ಅಪಾಯಿಂಟ್ಮೆಂಟ್ ಇಲ್ಲ ಏನೂ ಇಲ್ಲ, ಇದ್ದಕ್ಕಿದ್ದಂಗೆ ಬಂದು ದುಡ್ಡು ಕೊಡು ಅಂದರೆ ನಾನು ಎಲ್ಲಿಂದ ಕೊಡಲಿ? ಒಳಗಡೆ ತಿಜೋರಿಲಿ ಇಟ್ಟಿದ್ದೀನಿ ಇಂದೆಲ್ಲ, ಅಲ್ಲಿಂದ ತಗೊಂಡು ಬಂದು ಕೊಡು. ಏಯ್, ನಿನ್ನ ಮುಖಕ್ಕೆ ತಿಜೋರಿ ಬೇರೆ ಕೇಳು. ಹೋಗೋ, ದುಡ್ಡು ತಗೊಂಬಾ. ಹೇಗೋ ಇವತ್ತು ನಿನ್ನ ಮಗಳ ಎಂಗೇಜ್ಮೆಂಟು ಅಂತ ಸರಿಯಾದ ಟೈಮ್ಗೆ ನಮಗೆ ಇನ್ಫಾರ್ಮೇಷನ್ ಸಿಕ್ತು. ಸಿಕ್ಕಾಕೊಂಡಿದ್ಯಾ ನನ್ನ ಮಗನೇ? ಹೋಗಿ ನಿನ್ನ ಮಗಳ ಕರಿ. ಏನೇ ಅದು ಗಲಾಟೆ? ಎಂಗೇಜ್ಮೆಂಟ್ನ ನಿಲ್ಲಿಸ್ಬಿಡ್ತೀನಿ ಅಂತ ಕೂಕೋತಾ ಇದ್ದಾರೆ. ಯಾಕಂತೆ? ಆ ಸಾಲ ಕೊಟ್ಟಿದ್ದ ಸೇಟು ಹಣ ವಾಪಸ್ ಕೇಳಿದ್ದಕ್ಕೆ ಮಹೇಶಣ್ಣ ಹೊಡೆದ್ರಲ್ಲ, ಪೊಲೀಸವರು ಮಹೇಶಣ್ಣನ ಕರ್ಕೊಂಡು ಹೋಗಿದ್ರಲ್ಲ, ಆರಾಧನಾ ಏನೋ ಮಾಡಿ ಕರ್ಕೊಂಡು ಬಂದಿದ್ದಾಳೆ. ಇವಾಗ ಆ ಸೇಟು ದುಡ್ಡು ಕೊಡು ಅಂತ ಬಂದು ನಿಂತಿದ್ದಾನೆ. ಒಂದು ನಿಮಿಷ. ಅಕ್ಕ, ನಂಗೆ ಗೊತ್ತಿತ್ತು ಕಣ್ಣ, ನೀನು ನನ್ನ ಮುಂದೆನೇ ಬಂದು ನಿಂತ್ಕೊಳ್ಳೋದು ಅಂತ ನನ್ನ ಸಂದಾಗ ಗೊತ್ತಿತ್ತು. ಅದಕ್ಕೆ ಜಗಳ ಕಿವಿಗೆ ಬಿದ್ರೂ ನಾವು ಹೊರಗೆ ಬರ್ದೆ ಹಂಗೆ ನಿಂತ್ಕೊಂಡಿದ್ದು. ಹಂಗಲ್ಲಕ್ಕ, ಸ್ವಲ್ಪ ಮ್ಯಾನೇಜ್ ಮಾಡೋದ್ರಲ್ಲಿ ಹೆಚ್ಚು ಕಡಿಮೆ ಆಗೋಯ್ತು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತೊಂದರೆಗಳು ಒಂದ ಎರಡ ನೋಡಕ್ಕ. ಈಗ ಫಂಕ್ಷನ್ ನಡೀತಾ ಇದೆ, ಕರೆಕ್ಟ್ ಟೈಮ್ ನೋಡ್ಕೊಂಡು ಈಗಲೇ ಬಂದಿದ್ದಾನೆ. ಆ ಸೇಟು ಭಾಳ ಅಂಟು ಗಿರಾಕಿ ಅಕ್ಕ, ಹಿಡ್ಕೊಂಡ್ರೆ ಬಿಡೋದೇ ಇಲ್ಲ. ಮಹೇಶ, ನನ್ನ ತವ ದುಡ್ಡಿಲ್ಲ, ನಾನು ಎಲ್ಲ ದುಡ್ಡನ್ನೂ ಬ್ಯಾಂಕ್ನಾಗ ಮಡಗಿವ್ನಿ. ನೀನೇ ಏನಾದ್ರೂ ಮಾಡಿ ಅವನ್ನ ಸಾಗಾಕು. ಪದೇ ಪದೇ ನನ್ನ ತವ ದುಡ್ಡಿಗೆ ಗಂಟು ಬೀಳ್ಬೇಡ. ಅಕ್ಕ, ಎಂಗೇಜ್ಮೆಂಟ್ ನಿಲ್ಲಿಸ್ತೀನಿ ಅಂತ ಕೂತಿದ್ದಾನೆ, ಏನು ಮಾಡೋದು? ಎಂಗೇಜ್ಮೆಂಟು ಮುಂದಿನ ತಿಂಗಳು ಇಟ್ಕೊಬಿಡೋಣಕ್ಕ. ಅಮ್ಮ, ನಾನು ಆರಾಧನಾ ಅವ್ರಿಗೆ ಮಾಲೆ ಹಾಕ್ಬಿಟ್ಟಿದ್ದೀನಿ. ಅವರು ನನಗೆ ಮಾಲೆ ಹಾಕ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಅದೇನು ಅಂತ ಒಂಚೂರು ಬಗೆಹರಿಸ್ಬಿಡಮ್ಮ. ನಾನು ಕೊಡಕ್ಕಿಲ್ಲ ಮಹೇಶ, ಅದೇನು ಅಂತ ನೀನೇ ಮಾತಾಡೋ ಅಂತ ಹೇಳಿದ್ನಲ್ಲ. ಇಷ್ಟಕ್ಕೂ ಆ ಸೇಟ್ ಅಂತವ್ರನ್ನ ಗಂಟಾಕೊಂಡಿರೋದು ಯಾಕೆ ನೀನು? ನಂತವನು ಅಸ್ಲು ಬಡ್ಡಿ ಏನು ಇಲ್ದಿರ ಸಾಲ ತಗತ್ಯ. ಇದ್ರ ಮೇಲೂ ಆ ಸೇಟು ತವ ಯಾಕೆ ಸಾಲ ಮಾಡಿರೋದು ಅಂತೀನಿ. ಹೌದು, ಏನ್ ಮಾಡ್ತೀಯ? ಆಟೋನ್ ದುಡ್ಡು ತಗೊಂಡು ಯಾಕೆ ಹೇಳಿಲ್ಲ ಮೊದಲೇ ಇದೆಲ್ಲ? ಇವಾಗ ಲೆಕ್ಕಾಚಾರ ಎಲ್ಲ ಬೇಕಾ ಅಕ್ಕ? ಆ ಸೇಟು ನನ್ನ ಮಾತೇ ಕೇಳಲ್ಲ, ಎಂಗೇಜ್ಮೆಂಟ್ ನಡೆಯೋಕ್ಕೂ ಬಿಡಲ್ಲ. ಅಕ್ಕ, ಎಂಗೇಜ್ಮೆಂಟ್ ಆದರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಲ್ಲ, ಅದನ್ನ ಇವಾಗೆ ಕೊಟ್ಬಿಡು. ನನಗೆ ಎಂಗೇಜ್ಮೆಂಟ್ ಮಾಡ್ತಿರೋದು ಇವ್ರಿಗೆ ದುಡ್ಡು ಸಿಗುತ್ತೆ ಅಂತನಾ?